ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ದೊಡ್ಡಪ್ಪ ಮನೆಗೆ ಜಾತ್ರೆಗೆ ಅಂತ ಹೋಗಿದ್ದಿನದ ವ್ಲಾಗ್ ಇದು. ನಾನಿದೇ ಫಸ್ಟ್ ಟೈಮು ಜಾತ್ರೆಗೆ ಹೋಗಿದ್ದು. ಇಡೀ ಊರೇನೆ ಲೈಟಿಂಗ್ಸಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತ. ದೇವಸ್ಥಾನ ಅಂತೂ ಸ್ವರ್ಗ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು. ಈ ದೇವಸ್ಥಾನ ಬಂದಿರೋದು ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಬೆಟ್ಟದಾಸನಪುರ ಅಂದ್ಬಿಟ್ಟು. ದೇವ್ರು ಬಂದು ತಿಮ್ಮರಾಯ ಸ್ವಾಮಿ ಮತ್ತು ಶಿವಪ್ಪ ಇದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ, ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅಲ್ಲ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಊರೆಲ್ಲ ಒಂದು ಸುತ್ತೋಡ್ಕೊಂಡು ಮನೆಗೆ ಹೋಗಿ ಎಲ್ಲರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಊಟ ಮುಗಿಸ್ಕೊಂಡು ಆರ್ಕೆಸ್ಟ್ರಾ ನೋಡೋಣ ಅಂತ ಬಂದ್ವಿ. ಈ ಪರ್ಫಾರ್ಮೆನ್ಸ್ ಅಂತೂ ಮೈಂಡ್ ಬ್ಲೋಯಿಂಗ್. ದೇವ್ರನ್ನೇ ನೋಡ್ದಾಗಾಯ್ತು, ಯಪ್ಪ ಎಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಿದ್ರು ಅಂತಾರೆ. ಸಖತ್ತಾಗಿ ಮಾಡ್ತಾಯಿದ್ರು. ನಮಗೇನೆ ಭಯ ಆಗ್ಬಿಡ್ತು, ಆ ರೀತಿ ಇತ್ತು ಅವ್ರ ಪರ್ಫಾರ್ಮೆನ್ಸು. ಮತ್ತು ಹಾಗೆ ಸರಿಗಮಪ ಪಾರ್ಟಿಸಿಪೆಂಟ್ ದಿಯಾ ಹೆಗ್ಡೆನೂ ಸಹ ಬಂದಿದ್ದರು, ಮತ್ತು ಶಿವಾನಿನೂ ಸಹ ಬಂದಿದ್ದರು. ಇವಾಗ ಇವರು ಹಾಕ್ತಿರೋಂಥ ಸ್ಟೆಪ್ಪು ಯಾವ ಸಾಂಗ್ದು ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ಆರ್ಕೆಸ್ಟ್ರಾ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇವರಿಬ್ರು ನೋಡಿ ಬ್ಯಾಗ್ನ ಹಿಂಗೆ ಹಿಡ್ಕೊಂಬರ್ತಾವ್ರೆ ಅಂತ. ಪೂಜೆ ಕೊಡೋಣ ದೇವರಿಗೆ ಅಂತ ಅಂದ್ಬಿಟ್ಟು ದೊಡ್ಡಮ್ಮ ಎಲ್ಲರೂ ಕರ್ಕೊಂಡು ಹೋಗ್ತಿದ್ದಾರೆ. ಟೈಮ್ ಬಂದು 12 ಗಂಟೆ 12:15 ಆಗಿತ್ತು ಅನ್ಕೊತೀನಿ. ಇವ್ರು ನೋಡಿ ನಾನು ಸೆಲ್ಫಿ ತೆಗಿತಿದ್ದೀನಿ ಅಂತ ಅಂದ್ಬಿಟ್ಟು ಹೆಂಗೆ ಫೋಸ್ ಕೊಡ್ತಿದ್ದಾರೆ ಅಂತ. ಬಟ್ ನಾನು ವೀಡಿಯೋ ಮಾಡ್ಕೋತಾ ಇದ್ದೆ. ಪಲ್ಲಕ್ಕಿಗಳಂತೂ ಒಂದಾದ್ಮೇಲೊಂದು ಎಷ್ಟು ಚೆನ್ನಾಗಿದ್ದಾವೆ ಅಂದರೆ, ಟೈಮ್ ನೋಡಿ 12:20 ಆಗಿದೆ, ಮಧ್ಯರಾತ್ರಿ. ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಪಲ್ಲಕ್ಕಿಗಳೆಲ್ಲ ನೋಡಿಕೊಂಡು ಎಷ್ಟು ಚೆನ್ನಾಗಿದ್ದಾವೆ ಅಂತ. ಈ ಒಂದು 20 ಪಲ್ಲಕ್ಕಿಗಳಿತ್ತು ಅನಿಸುತ್ತೆ. ಎಲ್ಲದಕ್ಕೂ ಪೂಜೆ ಕೊಡಬೇಕಿತ್ತು, ಹಾಗಾಗಿ ಟೈಮ್ ಆಯಿತು. ಎಷ್ಟು ಚೆನ್ನಾಗಿದೆ ಅಂತ, ಇದನ್ನು ನೋಡೋದಕ್ಕೆ ಎಷ್ಟು ಖುಷಿ ಅಂತ. ಅಂದರೆ ಒಂದೊಂದು ಮನೆಯಿಂದನೂ ಯಾರು ದೇವ್ರನ್ನ ಕರೆಸ್ತಾರಲ್ವ ಅವರು ಮಾಡಿಸಿರೋಂಥ ಪಲ್ಲಕ್ಕಿಗಳಿದು. ನಿಮ್ಮೂರುಗಳಲ್ಲೂ ಈ ಥರ ಆಚರಣೆಗಳು ಮಾಡೋ ಹಾಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಈ ಮಕ್ಳುಗಳಿಗಂತೂ ನಿದ್ದೆನೇ ಬರೋದಿಲ್ಲ ಅನಿಸುತ್ತೆ. ಏನು ಕ್ರೇಜು, ಏನು ಇಂಟ್ರೆಸ್ಟ್ ಅಂತೀರ ಮಕ್ಳುಗಳಿಗೆ. ಅವ್ರುಗಳಿಗೆಲ್ಲ ಏನೋ ಒಂಥರ ಖುಷಿ. ಒಂದೊಂದು ಪಲ್ಲಕ್ಕಿಗಳು ಒಂದೊಂದು ಥರ ಡಿಫ್ರೆಂಟ್ ಆಗಿದೆ. ಮತ್ತು ದೇವ್ರುಗಳು ಅಷ್ಟೇ ಒಂದೇ ಥರ ಇರಲಿಲ್ಲ, ಎಲ್ಲ ಥರದ ದೇವ್ರುಗಳು ಸಹ ಇತ್ತು. ಅಂದರೆ ಅವ್ರವ್ರ ಮನೆ ದೇವ್ರು ಇರ್ತಾರಲ್ವ, ಅವರು ಕರೆಸಿ ಮಾಡಿಸಿರ್ತಾರೆ. ಎಷ್ಟು ಚೆನ್ನಾಗಿದೆ ಅಲ್ಲ, ಒಂದೊಂದು ಥರ ಇದೆ. ನಾನಿಲ್ಲಿ ವಿಡಿಯೋದಲ್ಲಿ ಈ ಥರ ಹಾಕ್ತಿರೋದ್ರಿಂದ ನಿಮಗೆ ಸ್ವಲ್ಪ ಬೇಗನೆ ಗೊತ್ತಾಗ್ತಿದೆ. ಬಟ್ ಆದರೆ ತುಂಬ ಟೈಮ್ ಹಿಡೀತು. ದೇವ್ರುಗಳು ಬರೋದಕ್ಕೆ ಕಾಯ್ಕೊಂಡು ಕೂತ್ಕೊಬೇಕಲ್ಲ, ಸಖತ್ತು ಟೈಮ್ ಹಿಡೀತು. ಬೆಳಗಿನ ಜಾವ 3:45 ನಾನು ನಮ್ಮಕ್ಕ ಪ್ರಸಾದ ತಿನ್ಕೊಂಡು ಕುಂತಿದ್ದೀವಿ. ಎಲ್ಲ ಮುಗಿಸಿ ಮನೆಗೆ ಬರೋಷ್ಟರಲ್ಲಿ ಬೆಳಗಿನ ಜಾವ 4:45 ಆಗಿತ್ತು ಅಂತ ಅನಿಸುತ್ತೆ. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.